ಸ್ನೇಹಿತರೆ, ನಾನು ಜಯಪ್ರಭಾ. ನಾನು ಹೀಲರ್ ಮತ್ತು NLP ಪ್ರಾಕ್ಟೀಷನರ್. ನಿಮಗೆಲ್ಲರಿಗೂ ಟ್ರಾನ್ಸ್ಕ್ವಿಲ್ ಟಚ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಯೂನಿವರ್ಸ್ ಮತ್ತೆ ನಮ್ಮ ದೇಹ ಯಾವ ತರ ರಚನೆಯಾಗಿದೆ, ಹಾಗೆ ಬ್ರಹ್ಮಾಂಡ ಮತ್ತೆ ನಮ್ಮ ದೇಹಕ್ಕಿರುವ ಕನೆಕ್ಷನ್ ಏನು ಅಂತ ನೋಡೋಣ. ಬ್ರಹ್ಮಾಂಡದಲ್ಲಿ ಯಾವುದೆಲ್ಲ 5 ಎಲಿಮೆಂಟ್ಸ್ ಇದೆ ಅಂದ್ರೆ ಆಕಾಶ ತತ್ವ, ವಾಯು ತತ್ವ, ಜಲ ತತ್ವ, ಅಗ್ನಿ ತತ್ವ ಹಾಗೆ ಪೃಥ್ವಿ ತತ್ವ, ಇದೆಲ್ಲವೂ ನಮ್ಮ ದೇಹದಲ್ಲಿ ಕೂಡ ಇದೆ. ನಮ್ಮ ದೇಹದ ಮೂಲಾಧಾರ ಚಕ್ರ ಅಂದ್ರೆ ಸೊಂಟದಿಂದ ಕೆಳಗೆ ಇರುವ ಭಾಗ ಅದು ಪೃಥ್ವಿ ತತ್ವನ ಹೊಂದಿದೆ. ಹಾಗೆ ನಮ್ಮ ಸ್ವಾಧಿಷ್ಠಾನ ಚಕ್ರ ಅಂದ್ರೆ ಮೂತ್ರಕೋಶ, ಮೂತ್ರನಾಳ, ಗರ್ಭಕೋಶ ಇರುವ ಜಾಗ ಜಲತತ್ವ, ಅದಕ್ಕೆ ನಾವು ಸ್ವಾಧಿಷ್ಠಾನ ಚಕ್ರ ಅಂತ ಹೇಳ್ತೀವಿ. ಇನ್ನು ಮಣಿಪುರ ಚಕ್ರ ನಮ್ಮ ಹೃದಯ ಭಾಗಕ್ಕಿಂತ ಕೆಳಗೆ, ನಮ್ಮ ಹೊಕ್ಕುಳಿಗಿಂತ ಮೇಲೆ ಇರೋದು, ಇದು ಅಗ್ನಿ ತತ್ವನ ಹೊಂದಿದೆ. ಈ ಭಾಗದಲ್ಲಿ ಜೀರ್ಣಾಂಗ ಎಲ್ಲ ಇದೆ. ಅದೇ ತರ ನಾವು ತಿಂದಿರುವ ಆಹಾರ ಎಲ್ಲ ಸ್ಟೋರ್ ಆಗುವ ಜಾಗ ಇದು. ಇನ್ನು ನಮ್ಮ ಹೃದಯ ಭಾಗ ವಾಯು ತತ್ವನ ಹೊಂದಿದೆ. ನಾವು ಉಸಿರಾಡುವುದು ನಮ್ಮ ಹೃದಯ ಭಾಗದಿಂದ, ಬ್ರೀದ್ ಇನ್ ಬ್ರೀದ್ ಔಟ್ ಎಲ್ಲ ಆಗುವಂಥದ್ದೇ ನಮ್ಮ ಹೃದಯ ಭಾಗದಿಂದ. ಇನ್ನು ಕುತ್ತಿಗೆಯಿಂದ ಮೇಲ್ಭಾಗ ಎಲ್ಲ ಕೂಡ ಆಕಾಶ ತತ್ವನ ಹೊಂದಿದೆ. ಯೂನಿವರ್ಸ್ ಅಲ್ಲಿ ಏನೆಲ್ಲ ಇದೆ ಪಂಚತತ್ವಗಳು, ಅದೆಲ್ಲವೂ ನಮ್ಮ ದೇಹದಲ್ಲಿ ಕೂಡ ಇದೆ. ಈ ಬಾಡಿ ಅನ್ನುವಂಥದ್ದು ಯೂನಿವರ್ಸ್ ಇಂದಾನೇ ಮಾಡಲ್ಪಟ್ಟಿದೆ. ಅದೇ ತರ ಯೂನಿವರ್ಸ್ ಅಲ್ಲಿ ಯಾವ ತರ ಆಕ್ಸಿಜನ್, ಕಾರ್ಬನ್ ಡೈಆಕ್ಸೈಡ್, ಐರನ್ ಇದೆಲ್ಲವೂ ನಮ್ಮ ದೇಹದಲ್ಲಿ ಕೂಡ ಇದೆ. ಯೂನಿವರ್ಸ್ ಅಲ್ಲಿ ಯಾವ ತರ ಒಂದು ಎನರ್ಜಿ ಇದೆ, ಅದೇ ತರ ಎನರ್ಜಿ ನಮ್ಮ ದೇಹದಲ್ಲೂ ಇದೆ. ಇನ್ನು ಯೂನಿವರ್ಸ್ ಅಲ್ಲಿ ಯಾವಾಗ ಸಹಜವಾದ ಪ್ರಕ್ರಿಯೆಗಳು ನಡೆಯುತ್ತದೆ, ಆವಾಗ ನಮ್ಮ ದೇಹದಲ್ಲಿ ಕೂಡ ಸಹಜವಾದ ಪ್ರಕ್ರಿಯೆಗಳು ನಡೀತದೆ. ಅದು ಯಾವ ತರ ಅಂದ್ರೆ, ಹೇಗೆ ಪ್ರಕೃತಿಯಲ್ಲಿ ಬೆಳಿಗ್ಗೆ ರಾತ್ರಿ ಆಗುತ್ತೆ, ಆವಾಗ ಮನುಷ್ಯ ಕೂಡ ಬೆಳಿಗ್ಗೆ ಆದ ಕೂಡಲೇ ಎದ್ದು ತನ್ನ ಕೆಲಸನ ಸ್ಟಾರ್ಟ್ ಮಾಡ್ತಾನೆ, ರಾತ್ರಿ ಆದ ಕೂಡಲೇ ಸ್ಲೀಪಿಂಗ್ ಮೂಡಿಗೆ ಹೋಗ್ತಾನೆ. ಅದೇ ತರ ಯಾವಾಗ ಯೂನಿವರ್ಸ್ ಅಲ್ಲಿ ಅಮಾವಾಸ್ಯೆ, ಹುಣ್ಣಿಮೆ ಬರ್ತದೆ, ಆವಾಗ ಸಮುದ್ರದ ಅಲೆಗಳಲ್ಲಿ ಕೂಡ ಏರಿಳಿತ ಜಾಸ್ತಿ ಆಗುತ್ತೆ. ಇನ್ನು ಚಂದ್ರನ ಬೆಳಕಿನಲ್ಲಿ ಕೂಡ ನಾವು ಡಿಫ್ರೆನ್ಸ್ ಅನ್ನು ಕಾಣ್ಬೋದು. ಅದೆಲ್ಲವೂ ಯೂನಿವರ್ಸ್ ಅಲ್ಲಿ ಚೇಂಜಸ್ ಆಗ್ತಾ ಇದ್ದ ಹಾಗೆ ಮನುಷ್ಯನು ಕೂಡ ಇಮೋಷನಲ್ ಆಗಿ ಇನ್ಬ್ಯಾಲೆನ್ಸ್ ಆಗ್ತಾನೆ ಅದೇ ಟೈಮಿಗೆ. ಇನ್ನು ಯೂನಿವರ್ಸ್ ಅಲ್ಲಿ ಅಂದ್ರೆ ನಾವು ಹೊರ ಜಗತ್ತಿನಲ್ಲಿ ಹೇಗೆ ದೇವರು ಅಂತ ಪೂಜಿಸ್ತೇವೆ, ಅವರು ನಮ್ಮ ದೇಹದಲ್ಲಿ ಕೂಡ ಶಿವ ಮತ್ತು ಶಕ್ತಿ ಇದ್ದಾರೆ. ಅಂದ್ರೆ ಮೂಲಾಧಾರ ಚಕ್ರದಲ್ಲಿ ಶಕ್ತಿ, ನಮ್ಮ ಥರ್ಡ್ ಐಯಲ್ಲಿ ಶಿವ. ಆ ಶಕ್ತಿಯನ್ನು ನಾವು ದೀರ್ಘ ಉಸಿರಾಟದ ಮೂಲಕ ಶಿವನನ್ನು ಸೇರಿಸುವುದೇ ಕುಂಡಲಿನಿ ಜಾಗೃತಿ ಅಂತ ಹೇಳ್ತಾರೆ. ಹಾಗೆ ನಮ್ಮ ದೇಹದಲ್ಲಿ ಬ್ರಹ್ಮ, ವಿಷ್ಣು, ಮಹೇಶ್ವರರು ಕೂಡ ನೆಲೆಸಿರ್ತಾರೆ ಅಂತ ಹೇಳ್ತಾರೆ. ಬ್ರಹ್ಮ ನಮ್ಮ ಹೊಕ್ಕುಳ ಭಾಗದಲ್ಲಿ ನೆಲೆಸಿರ್ತಾನೆ ಅಂತ ಹೇಳ್ತಾರೆ. ಅಂದ್ರೆ ಹೊಕ್ಕುಳನ್ನು ಯಾವಾಗ ಕಟ್ ಮಾಡ್ತೀವಿ ಆವಾಗ ನಮ್ಗೆ ಜನ್ಮ ಅನ್ನುವಂಥದ್ದು ಸಿಕ್ಕುತ್ತೆ, ಬ್ರಹ್ಮನಿಂದ ನಮ್ಗೆ ಜನ್ಮ ಸಿಕ್ಕುತ್ತೆ. ವಿಷ್ಣು ನಮ್ಮ ಹೃದಯ ಭಾಗದಲ್ಲಿ ನೆಲೆಸಿರ್ತಾನೆ ಅಂತ ಹೇಳ್ತಾರೆ. ಈ ಜೀವನನ ನಡ್ಸಕ್ಕೆ ಏನೆಲ್ಲ ಬೇಕು ಅದೆಲ್ಲವೂ ವಿಷ್ಣುವಿಂದ ನಮಗೆ ಸಿಗ್ತಾ ಹೋಗುತ್ತೆ. ಅಂದ್ರೆ ಏನೆಲ್ಲ ನ್ಯಾಚುರಲ್ ಆಗಿ ಪ್ರೊಸೆಸ್ ಆಗ್ಬೇಕು ಅದೆಲ್ಲವೂ ನಮಗೆ ಸಿಕ್ಕುತ್ತೆ. ನಮ್ಮ ದೇಹಕ್ಕೆ ಉಸಿರಾಟ, ನಾವು ತಿಂದಿರುವ ಆಹಾರ ಜೀರ್ಣ ಆಗುವಂಥದ್ದು, ಗಾಳಿ ಎಲ್ಲನೂ ನ್ಯಾಚುರಲ್ ಆಗಿರುವಂತಹ ಪ್ರೊಸೆಸ್ ಆಗಿ ವಿಷ್ಣು ಕೊಡ್ತಾನೆ ಅಂತ ಹೇಳ್ತಾರೆ. ಇನ್ನು ಥರ್ಡ್ ಐ ಅಂದ್ರೆ ನಮ್ಮ ಹಣೆಯ ಮಧ್ಯಭಾಗದಲ್ಲಿ ಶಿವ, ಪರಮೇಶ್ವರ ನೆಲೆಸಿರ್ತಾನೆ ಅಂತ ಹೇಳ್ತಾರೆ. ಪರಮೇಶ್ವರ ನಮ್ಮ ಜೀವನದಲ್ಲಿ ಒಂದು ಟ್ರಾನ್ಸ್ಫಾರ್ಮೇಶನ್ ತರ್ತಾನೆ. ಅಂದ್ರೆ ಏನು ನಮ್ಮಲ್ಲಿ ಬದಲಾವಣೆ ಬೇಕು ಅಥವಾ ಯಾವ ನಾವು ನೆಗೆಟಿವಿಟಿಯನ್ನು ನಾವು ರಿಮೂವ್ ಮಾಡಬೇಕು ಅದೆಲ್ಲವನ್ನು ತೆಗೆದುಹಾಕಿ ನಮ್ಮಲ್ಲಿ ಒಂದು ಹೊಸತನವನ್ನು ತರುವುದೇ ಪರಮೇಶ್ವರ ಅಂತ ಹೇಳ್ತಾರೆ. ನಮ್ಮ ದೇಹ ಕೂಡ ಒಂದು
ಸಣ್ಣದಾಗಿರುವ ಯೂನಿವರ್ಸ್ ಅಂತ ಹೇಳ್ಬೋದು. ಯೂನಿವರ್ಸ್ ಅಲ್ಲಿ ಏನೆಲ್ಲ ಇದೆ ಅದೆಲ್ಲವೂ ನಮ್ಮ ದೇಹದಲ್ಲಿ ಕೂಡ ಇದೆ. ದೇಹದಲ್ಲಿ ಕೂಡ ಯಾವ ಭಾಗದಲ್ಲಿ ಯಾವ ಪಾರ್ಟ್ ಬರಬೇಕು ಅದೇ ತರ ಡಿಸೈನ್ ಆಗಿದೆ. ಪ್ರಕೃತಿಯಲ್ಲಿ ಕೂಡ ಯಾವ ಸಮಯಕ್ಕೆ ಅಂದ್ರೆ ಯಾವಾಗ ಬೇಸಿಗೆ, ಯಾವಾಗ ಗಾಳಿ, ಮಳೆ ಆಗುತ್ತೆ ಅದೇ ತರ ನಮ್ಮ ದೇಹದಲ್ಲಿ ಕೂಡ ಯಾವಾಗ ಯಾವ ತರ ಆಗ್ಬೇಕು ಅದೆಲ್ಲವೂ ತನ್ನಷ್ಟಕ್ಕೆ ಆಟೋಮ್ಯಾಟಿಕ್ ಆಗಿ ಆಗುತ್ತೆ. ನಾವು ಯೂನಿವರ್ಸಿಗೆ ಎಷ್ಟು ಬೆಲೆ ಕೊಡ್ತೇವೆ ಅಥವಾ ಪ್ರಕೃತಿಗೆ ಆಗಿರ್ಬೋದು ಅಥವಾ ನಮ್ಮ ಇಷ್ಟ ದೇವರಿಗಿರ್ಬೋದು ಎಷ್ಟು ಬೆಲೆ ಕೊಡ್ತೀವಿ ಅಷ್ಟೇ ಬೆಲೆ ನಾವು ನಮ್ಮ ದೇಹಕ್ಕೂ ಕೊಡ್ಬೇಕು. ಅದೇ ತರ ನಾವು ನಮ್ಮ ದೇಹವನ್ನು ಪ್ರೀತಿಯಿಂದ ನೋಡ್ಬೇಕು. ಯಾಕಂದ್ರೆ ಯೂನಿವರ್ಸ್ ಅಲ್ಲಿ ಏನೆಲ್ಲ ಇದೆ ಅದೆಲ್ಲವೂ ನಮ್ಮಲ್ಲಿ ಕೂಡ ಇದೆ. ಯೂನಿವರ್ಸ್ ಅಲ್ಲಿ ಏನೆಲ್ಲ ಪ್ರಕೃತಿ ಸಹಜ ಗುಣ ನಡೀತಾ ಇದೆ ಅದೆಲ್ಲವೂ ನಮ್ಮ ದೇಹದಲ್ಲಿ ಕೂಡ ತನ್ನಷ್ಟಕ್ಕೆ ತಾನೇ ಪ್ರಕೃತಿ ಸಹಜ ಗುಣ ನಡೀತಾ ಹೋಗ್ತದೆ. ನಾವು ಏನು ತಿಂತೀವಿ ತಿಂದದೆಲ್ಲ ಜೀರ್ಣ ಆಗುತ್ತೆ. ಇದೆಲ್ಲವೂ ಒಂದು ಪ್ರಕೃತಿ ಸಹಜ ಗುಣ. ನೀವು ಏನೇ ತಿನ್ನಿ, ಒಳ್ಳೇದಿರ್ಲಿ ಕೆಟ್ಟದಿರ್ಲಿ, ಅದನ್ನು ಬೇಕಾದದನ್ನು ತಗೊಂಡು ಬೇಡದಿರೋದನ್ನೆಲ್ಲ ತೆಗೆದು ಹಾಕಿ ಬಿಡುತ್ತೆ. ನಮ್ಮ ದೇಹಕ್ಕೆ ಕೂಡ ಅಷ್ಟು ಪವರ್ ಇದೆ. ಅದಕ್ಕೆ ಹೇಳ್ತಾರೆ ಯಥಾ ಬ್ರಹ್ಮಾಂಡೆ ತಥಾ ಪಿಂಡಾಂಡೆ ಅಂತ. ಇದರ ಅರ್ಥ ಯೂನಿವರ್ಸ್ ಅಲ್ಲಿ ಏನೆಲ್ಲ ಇದೆ ಅದೆಲ್ಲವೂ ಮನುಷ್ಯರ ದೇಹದಲ್ಲಿ ಕೂಡ ಇದೆ ಅಂತ. ಇವತ್ತಿನ ವಿಡಿಯೋದಲ್ಲಿ ನಮ್ಮ ಬಾಡಿ ಮತ್ತೆ ಯೂನಿವರ್ಸ್ಗೆ ಏನು ಕನೆಕ್ಷನ್ ಇದೆ, ಏನು ಸಿಮಿಲ್ಯಾರಿಟಿ ಇದೆ ಅಂತ ನೋಡಿದ್ವಿ. ಇವತ್ತಿನ ಟಾಪಿಕ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.